ಸಮುದಾಯವೊಂದರ ವಾಟ್ಸ್ಆಪ್ ಗ್ರೂಪ್. ಅಲ್ಲಿ ಸಮುದಾಯದ ಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೀತಿತ್ತು. ಆದರೆ ಅಲ್ಲಿನ ಸದಸ್ಯನೊಬ್ಬ ಮಹಿಳಾ ಸದಸ್ಯರೊಬ್ಬರನ್ನ ಟಾರ್ಗೆಟ್ ಮಾಡಿ ಕಿರುಕುಳ ನೀಡೋದಕ್ಕೆ ಶುರು ಮಾಡಿದ್ದ. ಕೇವಲ ವಾಟ್ಸ್ಆಪ್ ಗ್ರೂಪ್ ಮಾತ್ರವಲ್ಲ, ಕಾರ್ಯಕ್ರಮದಲ್ಲೂ ಸಾರ್ವಜನಿಕರ ಮುಂದೆ ಮನಸ್ಸು ಇಚ್ಛೆ ಬೈದು ತೇಜೋವಧೆ ಮಾಡಿದ್ದ. ಆ ತಪ್ಪಿಗೆ ಆತನಿಗೆ ಏನಾಯ್ತು ಅನ್ನೋದನ್ನ ತೋರಿಸ್ತೀವಿ. ಚೆಕ್ ದಿಸ್ ಔಟ್. ರಾಜ್ಯ ವಿಶ್ವಕರ್ಮ ಮಹಿಳೆ ಅಧ್ಯಕ್ಷೆಗೆ ಕಿರುಕುಳ. ಮೈಸೂರು ಮೂಲದ ರಂಗಪ್ಪ ಎಂಬಾತನ ಬಂಧನ. ಸಾಮಾನ್ಯವಾಗಿ ಇತ್ತೀಚೆಗೆ ಏನೇ ಚರ್ಚೆಗಳು ಆಗಬೇಕಾದ್ರೆ ಅದಕ್ಕೆ ವಾಟ್ಸಪ್ ಒಂದು ವೇದಿಕೆ. ಕೆಲ ಸಮುದಾಯಗಳು ತಮ್ಮದೇ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡೋದು ಕಾಮನ್. ಅದೇ ರೀತಿ ರಾಜ್ಯ ವಿಶ್ವಕರ್ಮ ಸಮುದಾಯವು ಒಂದು ಗ್ರೂಪ್ ಮಾಡಿಕೊಂಡಿತ್ತು. ಅದರಲ್ಲಿ ಎಲ್ಲರೂ ಸಮುದಾಯ ನಾಯಕರ ಬಗ್ಗೆ ಚರ್ಚೆ ಮಾಡ್ತಿದ್ರೆ, ಈ ಫೋಟೋದಲ್ಲಿ ಕಾಣ್ತಿರೋ ರಂಗಪ್ಪ ಗ್ರೂಪ್ನ ಸದಸ್ಯರು ಹಾಗೂ ರಾಜ್ಯ ವಿಶ್ವಕರ್ಮ ಮಹಿಳಾ ಅಧ್ಯಕ್ಷರಾದ ವಸಂತ ಮುರಳಿ ಅವರನ್ನ ಟಾರ್ಗೆಟ್ ಮಾಡಿದ್ದ. ಕೇವಲ ಟಾರ್ಗೆಟ್ ಮಾಡಿದ್ದಲ್ಲದೆ ಈ ವಸಂತ ಮುರಳಿ ನಡತೆ ಬಗ್ಗೆ ಆಡಿಯೋ ಕ್ಲಿಪ್ಗಳನ್ನ ಹಾಕಿ ಅಪಪ್ರಚಾರ ಮಾಡಲು ಮುಂದಾಗಿದ್ದ. ಅಂತಹ ಕಿರುಕುಳಕ್ಕೆ ಸಂಬಂಧಿಸಿದಂತೆ ವಸಂತ ಮುರಳಿ ಅವರು ಸಮುದಾಯದ ಹಿರಿಯರ ಗಮನಕ್ಕೆ ತಂದಿದ್ರು. ಸಮುದಾಯದ ಹಿರಿಯರು ಬುದ್ಧಿವಾದ ಹೇಳಿ ಕ್ಷಮೆ ಕೇಳಲು ಸೂಚಿಸಿದ್ರು. ಅದರಂತೆ ಮಹಿಳೆ ಹಾಗೂ ವಿಶ್ವಕರ್ಮ ನಾಯಕ ಕೆಪಿ ನಂಜುಂಡಿ ಬಗ್ಗೆ ಮಾತನಾಡಿದ್ದಕ್ಕೆ ಕ್ಷಮೆ ಯಾಚಿಸಿದ್ದ. ಆದರೆ ಅದೇನಾಯ್ತು, ಇತ್ತೀಚೆಗೆ ಟೌನ್ ಹಾಲ್ನಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮಕ್ಕೆ ನುಗ್ಗಿ ನೂರಾರು ಜನರ ಮುಂದೆ ವಸಂತ ಮುರಳಿ ಅವರ ತೇಜೋವಧೆ ಮಾಡುವಂತ ಪದ ಬಳಕೆ ಮಾಡಿ ನಿಂದಿಸಿದ್ದ. ಈ ಸಂಬಂಧ ಪೊಲೀಸರಿಗೆ ದೂರು ನೀಡಿದ್ರು. ಏನಿಲ್ಲ ಸರ್, ಈಗ ಒಂದು 2 ತಿಂಗಳಿಂದ ನಾನು ಟೌನ್ ಹಾಲಲ್ಲಿ ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ಇದೇ ಥರ ಒಂದು 4 ಜನ ಕಾಣದ ಕೈಗಳು ಅಂತಲೇ ಹೇಳ್ಬೋದು, ಈ ಥರ ಸೇರಿಕೊಂಡು ನನಗೆ ಭಾಳ ಅಪಪ್ರಚಾರ ಮಾಡೋದಕ್ಕೆ ನಿಂತ್ಕೊಂಡು ನಾನು ಎಷ್ಟೋ ತಾಳ್ಮೆಯಿಂದ ನಾನು ಯಾವುದೇ ಸೋಷಿಯಲ್ ಮೀಡಿಯಾ ಬರಲಿಲ್ಲ, ನಾನೊಂದು ಪ್ರೆಸ್ ಮೀಟ್ ಮಾಡಲಿಲ್ಲ. ಯಾಕಂದರೆ ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಇಲ್ಲ. ಪ್ರತಿ ಒಂದು ಗ್ರೂಪ್ಗಳಲ್ಲೂ ಅದರಲ್ಲಿ ಯಾರೇ ಗ್ರೂಪಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಗ್ರೂಪಲ್ಲಿ ಬೇರೆ ಅನ್ಯತಾ ಸಮಾಜದವ್ರನ್ನ ಸೇರಿಸಿ ನನಗೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪಿಣ್ಯ ಪೊಲೀಸರು ಆರೋಪಿ ರಂಗಪ್ಪನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ವೈಯಕ್ತಿಕ ಕಾರಣಕ್ಕೋ ಬಾಯಿ ಚಪಲಕ್ಕೋ ಒಂದು ಹೆಣ್ಣನ್ನ ಮನಬಂದಂತೆ ನಿಂದಿಸಿದ ತಪ್ಪಿಗೆ ರಂಗಣ್ಣ ಜೈಲು ಪಾಲಾಗಿದ್ದಾನೆ. ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.